ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ ಎಲ್ಲರೂ ಆರಾಮಿದಾರ ಅಂತ ಅನ್ಕೊಂಡಿದ್ದೇನೆ. ನಾನು ಆರಾಮಿದ್ದೇನೆ. ಸೊ ಈಗ ತಿಳ್ಕೊಳ್ರಿ, ನಿಮ್ಮ ಮನೆಯೊಳಗೆ ಏನ್ರ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಅದು ಆಯ್ತಂದ್ರೆ ನಾವು ಎಲೆಕ್ಟ್ರಿಷಿಯನ್ನ ಕರೆಸ್ತೇವೆ. ಬಟ್ ಇನ್ ಹಡಗಿನೊಳಗೆ ಏನಾದರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಯ್ತಂದ್ರೆ ನಾವೇನು ಎಲೆಕ್ಟ್ರಿಷಿಯನ್ ಕರ್ಸಕ್ಕೆ ಬರೋದಿಲ್ಲಲ್ಲ. ಲೈಕ್, ಹಲೋ ಭೈ ಎಲ್ಲಿದ್ದಿ, ಬಾ ಒಂದು ಸ್ವಲ್ಪ ಏನರ ಪ್ರಾಬ್ಲಮ್ ಆಗೈತಿ ಫಿಕ್ಸ್ ಮಾಡಿ ಹೋಗು, ಹಿಂಗೆ ಅನ್ನಕ್ಕೆ ಬರೋದಿಲ್ಲಲ್ಲ. ಸೊ ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ, ಹಡಗಿನೊಳಗೆ ಎಲೆಕ್ಟ್ರಿಷಿಯನ್ ಕೆಲಸ ಇದು ಸಿಗ್ಬೇಕಂದ್ರೆ ಯಾವ ಡಿಗ್ರಿ ಮಾಡಿರಬೇಕು, ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ಏಜ್ ಲಿಮಿಟ್ ಎಷ್ಟಿರಬೇಕು, ಯಾವ ಕಾಲೇಜ್ ಬೆಸ್ಟ್ ಇದಾವೆ, ಮತ್ತು ಹೆಂಗೆ ಜಾಯಿನ್ ಮಾಡೋದ, ಸ್ಪಾನ್ಸರ್ಶಿಪ್ಪ ಮತ್ತು ಪ್ಲೇಸ್ಮೆಂಟ್ ಆಗಲಿ, ಸ್ಯಾಲ್ರಿ ಆಗಲಿ, ರ್ಯಾಂಕ್ಸ್ ಆಗಲಿ ಎಲ್ಲನೂ ಹೇಳಾವ್ದೇನಿ. ಸೊ ವಿಡಿಯೋನ ಪೂರ್ತಿ ನೋಡ್ರಿ. ಮತ್ತು ನೀವೇನ್ರಿ ಚಾನಲ್ ಹೊಸವಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಡ್ರಿ ಸ್ಟಾರ್ಟ್ ಮಾಡಿದ್ರಿ. ಮರ್ಚೆಂಟ್ ನೇವಿ ಒಳಗೆ ಎಲ್ಲರಿಗಿಂತ ಒಂದು ಯಾವುದ್ರೆ ಸಣ್ಣ ಕೋರ್ಸ್ ಇತ್ತಂದ್ರೆ, ಕಮ್ಮಿ ಟೈಮ್ ತೊಗೊಂಡು ಹಡಗಿನೊಳಗೆ ಜಾಯಿನ್ ಆಗುವಂಥ ಕೋರ್ಸ್ ಯಾವುದಿತ್ತಂದ್ರೆ ಅದು ETO ಕೋರ್ಸ್. ಸೊ ETO ಕೋರ್ಸ್ ಡ್ಯೂರೇಷನ್ ಏನೈತಲ್ಲ, ಇದು ಬರೀ 4 ತಿಂಗಳ ಕೋರ್ಸ್ ಐತಿ. ಒಂದು 4 ತಿಂಗಳ ಕೋರ್ಸ್ ಐತಿ. ಆಫ್ಟರ್ ಡಿಪ್ಲೊಮಾ ಮತ್ತು BTech ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಆದ ಕೂಡಲೇ, ಲೈಕ್ ಫಾರ್ ಎಕ್ಸಾಂಪಲ್ ನೀವು ಡಿಪ್ಲೊಮಾ ಮಾಡಿದ್ರು ನಡೀತೈತಿ, ಮತ್ತು BTech ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತೆಲ್ಲ ಬ್ರಾಂಚಸ್ ಇದಾವೆ. ಸೊ ಎಲ್ಲಾನು ಹೇಳ್ತೀನಿ, ಕೇಳ್ರಿ ಈಗ ನೀವು. ಸೊ ಗೈಸ್, ಬೇಸಿಕಲಿ ಹಡಗಿನೊಳಗೆ 3 ಡಿಪಾರ್ಟ್ಮೆಂಟ್ ಇರ್ತಾವೆ. ಫಸ್ಟ್ ಡೆಕ್ ಡಿಪಾರ್ಟ್ಮೆಂಟ್, ಸೆಕೆಂಡ್ ಇಂಜಿನ್ ಡಿಪಾರ್ಟ್ಮೆಂಟ್, ಥರ್ಡ್ ಗೆಲೆ ಡಿಪಾರ್ಟ್ಮೆಂಟ್. ಗೆಲೆ ಡಿಪಾರ್ಟ್ಮೆಂಟ್ ಅಂದರೆ ಯಾವ್ದಾ, ಕುಕ್ಕಿಂಗ್ ಮಾಡ್ತಾರಲ್ಲ ಆ ಡಿಪಾರ್ಟ್ಮೆಂಟ್. ಬಟ್ ಇಲ್ಲಿ ಮತ್ತೊಂದು ಡಿಪಾರ್ಟ್ಮೆಂಟನ್ನು ಇರ್ತೈತಿ, ಬಟ್ ಇದನ್ನು ಡಿಪಾರ್ಟ್ಮೆಂಟ್ ಅಂತ ಕರೆಯಂಗಿಲ್ಲ ನಾವು. ಯಾಕಂದ್ರೆ ಇದು ಒಂದೇ ಪೋಸ್ಟ್ ಇರ್ತೈತಿ, ಅಂದ್ರೆ ಲೈಕ್ ಒಂದೇ ರ್ಯಾಂಕ್ ಇರ್ತೈತಿ. ಅವ್ರಿಗೆ ನಾವು ETO ಅಂತ ಹೇಳಿ ಕರಿತೇವೆ. ETO ಅಂದ್ರೆ ಏನ, ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್. ಸೊ ಹಡಗಿನ ಎಲ್ಲಾನು ಲೈಕ್ ಎಲೆಕ್ಟ್ರಿಕಲ್ ಕೆಲಸ ಏನೈತಲ್ಲ ಇವ್ರು ಒಬ್ಬರ ಮಾಡ್ತಾರೆ. ಸೊ ಅದು ರ್ಯಾಂಕು ಒಂದೇ ಇರ್ತೈತಿ. ಅಂದ್ರೆ ಒಂದು ಜೂನಿಯರ್ ಇರ್ತಾರೋ, ಒಬ್ರು ಸೀನಿಯರ್ ಇರ್ತಾರೆ. ಲೈಕ್ ಜೂನಿಯರ್ ಏನಿದಾರಲ್ಲ ಅವ್ರ ಕೆಡೆಟ, ಮತ್ತು ಸೀನಿಯರ್ ಏನಿದಾರಲ್ಲ ಅವರ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್. ಸೊ ಫಸ್ಟ್ ಕ್ವಾಲಿಫಿಕೇಶನ್ ಏನು ಬೇಕು, ETO ಆಸ್ ಅ ETO ಹಡಗಿನೊಳಗೆ ಜಾಯಿನ್ ಆಗ್ಬೇಕಂದ್ರೆ ಕ್ವಾಲಿಫಿಕೇಶನ್ ಏನಿರಬೇಕು. ಫಸ್ಟ್ ಅಂದ್ರೆ ನೀವು ಡಿಪ್ಲೊಮಾ ಮೇಲೆ ಜಾಯ್ನ್ ಆಗೋರಿದ್ರಂದ್ರೆ ಡಿಪ್ಲೊಮಾ ಮಾಡಿದ್ರು ನಡೀತೈತಿ. ಸೊ ಬೇಸಿಕಲಿ ಡಿಪ್ಲೊಮಾದವ್ರು ಏನಿದಾರಲ್ಲ ಇವ್ರದ್ದು, ನಿಮ್ಮ ಡಿಪ್ಲೊಮಾ 3 ವರ್ಷದ್ದೇನು ಕೋರ್ಸ್ ಮಾಡಿರ್ತಿರಲ್ಲ ನೀವು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಳಗೆ, ಇವ್ರದ್ದು ಕ್ವಾಲಿಫಿಕೇಶನ್ ಏನೈತಲ್ಲ, ಲೈಕ್ ಮಾರ್ಕ್ಸ್, ಇವರ ಫೈನಲ್ ಇಯರ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಏನೈತಲ್ಲ ಡಿಪ್ಲೊಮಾ ಒಳಗೆ ಇದು 60ಗಿಂತನೂ ಜಾಸ್ತಿ ಇರಬೇಕು. ಮತ್ತು ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟ್ ಏನೈತಲ್ಲ 10th ಒಳಗೆ, ಇದ್ರೊಳಗೆ ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟ್ ಒಳಗೆ 50ಗಿಂತನೂ ಮಾರ್ಕ್ಸ್ ಜಾಸ್ತಿ ಇರಬೇಕು. ಮತ್ತು ಆಮೇಲೆ ನೀವೆಲ್ಲರೇ BTech ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿ 4 ವರ್ಷದ ಡಿಗ್ರಿ ಮಾಡಿ ಜಾಯ್ನ್ ಆಗೋರಿದ್ರಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಏನೈತಲ್ಲ, ನಿಮ್ಮ ಫೈನಲ್ ಇಯರ್ ಡಿಗ್ರಿ ಏನೈತಲ್ಲ ಇದ್ರೊಳಗೆ ನಿಮ್ಮ ಪರ್ಸೆಂಟೇಜ್ 50ಗಿಂತನೂ ಜಾಸ್ತಿ ಇರಬೇಕು, 50+ ಇರಬೇಕು. ಮತ್ತು ಹಂಗೆ ನಿಮ್ಮ ಲೈಕ್ ನಿಮ್ಮ 10th ಮತ್ತು 12th ಏನೈತಲ್ಲ ಇದ್ರೊಳಗೂ ನಿಮ್ಮ ಮಾರ್ಕ್ಸ್ 50ಗಿಂತನೂ ಜಾಸ್ತಿ ಇರಬೇಕು. 10th ಒಳಗೂ 50ಗಿಂತ ಜಾಸ್ತಿ ಇರಬೇಕು, ಮತ್ತು 12th ಒಳಗೂ ಜಾಸ್ತಿ ಇರಬೇಕು. ಮತ್ತು ಈಗೇನಂದ್ರೆ ಲೈಕ್ ಹೇಳಿದ್ನಿ, ಈಗ 2 ಸೈಡ್ದವ್ರು ಜಾಯ್ನ್ ಆಗ್ಬರ್ತಿತ್ತು, ಲೈಕ್ ಡಿಪ್ಲೊಮಾದವರು ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಆದವರು. ಬಟ್ ಈಗ ಯಾವ ಬ್ರ್ಯಾಂಚಸ್ದವ್ರು ಜಾಯ್ನ್ ಆಗ್ಬೋದು, ಲೈಕ್ ಈಗ ನಿಮ್ಮ ಡಿಪ್ಲೊಮಾ ಒಳಗೂ ಬ್ರ್ಯಾಂಚಸ್ ಇದಾವೆ, ಮತ್ತು BTech ಇಂಜಿನಿಯರಿಂಗ್ ಒಳಗೂ ಬ್ರ್ಯಾಂಚಸ್ ಇದಾವೆ. ಸೊ ಫಸ್ಟ್ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಏನೈತಲ್ಲ ಈ ಬ್ರಾಂಚ್ದವರು ಜಾಯ್ನ್ ಆಗಕ್ಕೆ ನಡೀತೈತಿ. ಸೆಕೆಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಈ ಬ್ರಾಂಚ್ದವರು ಜಾಯ್ನ್ ಆಗಕ್ಕೆ ನಡೀತೈತಿ. ಮತ್ತು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಏನೈತಲ್ಲ ಈ ಬ್ರಾಂಚ್ದವರು ಜಾಯ್ನ್ ಆಗಕ್ಕೆ ನಡೀತೈತಿ. ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಏನೈತಲ್ಲ ಇವರು ಜಾಯ್ನ್ ಆಗಕ್ಕೂ ನಡೀತೈತಿ. ಮತ್ತು ಲಾಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಏನೈತಲ್ಲ ಇದು. ಟೋಟಲ್ 5 ಬ್ರಾಂಚಸ್ ಏನಿದಾವಲ್ಲ, ಲೈಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಲಾಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್. ಸೊ ಈ ಟೋಟಲ್ 5 ಬ್ರಾಂಚಸ್ದವ್ರು ಏನಿದಾರಲ್ಲ ಇವರು ಎಲ್ಲರೂ ಜಾಯ್ನ್ ಆಗಕ್ಕೆ ನಡೀತೈತಿ. ಸೊ ಗೈಸ್, ಕ್ವಾಲಿಫಿಕೇಶನ್ ಆಯಿತು, ಡಿಪ್ಲೊಮಾ ಆಗಿದ್ರು ನಡೀತೈತಿ, ಮತ್ತು BTech ಒಳಗೆ ಡಿಗ್ರಿ ಆಗಿದ್ರು ನಡೀತೈತಿ. ಈಗ ಏಜ್ ಕ್ರೈಟೇರಿಯಾ ಏನೈತಲ್ಲ, ಜನರಲ್ ಕ್ಯಾಟಗರಿ 28ಗಿಂತನೂ ಜಾಸ್ತಿ ಆಗಬಾರ್ದು, OBC ಕ್ಯಾಟಗರಿ ಏನೈತಲ್ಲ 31ಗಿಂತನೂ ಜಾಸ್ತಿ ಆಗಬಾರ್ದು, ಮತ್ತು SC/ST ಕ್ಯಾಟಗರಿ ಏನೈತಲ್ಲ 33ಗಿಂತನೂ ಜಾಸ್ತಿ ಆಗಬಾರ್ದು. ಇದೇನೈತಲ್ಲ ಇದೆಲ್ಲರಿಗೂ ಬಾಯ್ಸ್ಗೆ ಆಯ್ತು. ಮತ್ತು ಗರ್ಲ್ಸ್ ಏನೈತಲ್ಲ ನಿಮಗೆ ಫಾರ್ ಜನರಲ್ ಕ್ಯಾಟಗರಿ ಇವ್ರದ್ದು 30ಗಿಂತನೂ ಜಾಸ್ತಿ ಇರಬಾರ್ದು, OBC ಏನೈತಲ್ಲ ಇವ್ರದ್ದು 33ಗಿಂತನೂ ಜಾಸ್ತಿ ಇರಬಾರ್ದು, ಮತ್ತು SC/ST ಕ್ಯಾಟಗರಿ ಏನೈತಲ್ಲ ಇವ್ರ ಏಜ್ ಲಿಮಿಟ್ 35ಗಿಂತನೂ ಜಾಸ್ತಿ ಇರಬಾರ್ದು. ಸೊ 2 ಜನರಿಗೆ ಸಪ್ರೇಟ್ ಐತಿ. ಇದೇನೈತಲ್ಲ ಏಜ್ ಕ್ರೈಟೇರಿಯಾ.
ಸೊ ಈಗ ನಾ ಏನು ಹೇಳಿದ್ನಲ್ಲ, ಈ ಎಲ್ಲ ಏಜ್ ಲಿಮಿಟ್ ಬೈ ಡಿ ಜಿ ಗೌರ್ಮೆಂಟ್ ಈ ಟೈಪ್ ಏಜ್ ಲಿಮಿಟ್ ಐತಿ. ಬಟ್ ಎಲ್ಲ ಕಾಲೇಜಸ್ ಮತ್ತು ಕಂಪ್ನೀಸ್ ಅಲೋ ಮಾಡೋದಿಲ್ಲ. ಬಟ್ ನೀವು ಅವ್ರ ಕಂಪ್ನಿ ವೆಬ್ಸೈಟ್ ಮತ್ತು ಕಾಲೇಜ್ ವೆಬ್ಸೈಟ್ ಯಾವಾಗ ವಿಸಿಟ್ ಮಾಡ್ತಿರ್ಲಿಲ್ಲ ಅದ್ರೊಳಗೆ ನಿಮಗೆ ಗೊತ್ತಾಗ್ತೈತಿ ಲೈಕ್ ಮಿನಿಮಮ್ ಏಜ್ ಲಿಮಿಟ ಮತ್ತು ಮ್ಯಾಕ್ಸಿಮಮ್. ಬಟ್ ನಾ ಏನು ಹೇಳಿದ್ನಲ್ಲ, ಈ ಎಲ್ಲ ಏಜ್ ಲಿಮಿಟು ಡಿ ಜಿ ಗೌರ್ಮೆಂಟ್ ಹೇಳಿತ್ತಲ್ಲ, ಈ ಟೈಪ್ ಏಜ್ ಲಿಮಿಟ್ ಅಂದ್ರೆ ಈ ಟೈಪ್ ಸಿಸ್ಟಮ್ ಐತೆ ಅಂತ ಹೇಳಿದ್ದೆ. ಬಟ್ ಎಲ್ಲ ಕಾಲೇಜ್ದು ಮತ್ತು ಸ್ಪಾನ್ಸರ್ಶಿಪ್ ಯಾರು ಕಂಪ್ನಿ ಕೊಡ್ತೈತಲ್ಲ ಅವ್ರದ್ದು ಬೇರೆ ಬೇರೆ ಆಗ್ತೈತಿ. ಬಟ್ ಇದೇ ಟೈಪ್ ಲೈಕ್ ಕ್ಯಾಟಗರಿ ಏನು ಹೇಳಿದಾನಲ್ಲ ಇದೇ ಟೈಪ್ ಇರ್ತೈತಿ. ನೀವು ಒಂದು ಸರ್ತಿ ಚೆಕ್ ಮಾಡ್ಕೋಬಹುದು. ಸೊ ಗೈಸ್, ಈಗ ಈ ಟಿ ಒ ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ ಯಾವೆಲ್ಲ ಕಾಲೇಜ್ ಬೆಸ್ಟ್ ಇದಾವೆ? ಸೊ ಫಸ್ಟ್ ಆಂಗ್ಲೋ ಈಸ್ಟರ್ನ್ ಏನೈತಲ್ಲ ಇವ್ರದ್ದು ಸ್ವಂತ ಕಂಪ್ನಿನೂ ಐತಿ ಮತ್ತು ಕಾಲೇಜ್ನೂ ಐತಿ. ಸೊ ಈ ಕಾಲೇಜ್ ಏನೈತಲ್ಲ ಮುಂಬೈ ಒಳಗೆ ಐತಿ. ಮತ್ತು ಆಂಗ್ಲೋ ಈಸ್ಟರ್ನ್ ಒಳಗೆ ಫೀಸ್ ಏನೈತಲ್ಲ ಅರೌಂಡ್ 3.5 ಲ್ಯಾಕ್ ಏನೈತಲ್ಲ ಇಷ್ಟು ಫೀಸ್ ಐತಿ 4 ತಿಂಗಳ ಕೋರ್ಸಿಗೆ. ಸೆಕೆಂಡ್, ಸಮುದ್ರ ಇನ್ಸ್ಟಿಟ್ಯೂಟ್ ಆಫ್ ಮರಿಟೈಮ್ ಸ್ಟಡೀಸ್ ಇದು ಏನೈತಲ್ಲ ಇದು ಮುಂಬೈ ಒಳಗೆ ಐತಿ. ಮತ್ತು ಇದ್ರ ಫೀಸ್ ಏನೈತಲ್ಲ ಅರೌಂಡ್ 4 ಲಕ್ಷ ಐತಿ. ಇದು ಒಂದು ಬೆಸ್ಟ್ ಕಾಲೇಜ್ ಐತಿ. ಥರ್ಡ್, ಗ್ರೇಟ್ ಈಸ್ಟರ್ನ್ ಏನೈತಲ್ಲ ಇದು ಒಂದು ಬೆಸ್ಟ್ ಕಾಲೇಜ್ ಐತಿ. ಲೋನಾವಲಾ ಮಹಾರಾಷ್ಟ್ರ ಒಳಗೆ ಐತಿ. ಲೈಕ್ ಪುಣೆ ಆರ್ ಮುಂಬೈ ಇನ್ ಬಿಟ್ವೀನ್ ಆಗ್ತೈತಿ. ಇದೇನೈತಲ್ಲ ಇದು ಬೆಸ್ಟ್ ಕಾಲೇಜ್ ಐತಿ. ಮತ್ತು ಇದ್ರ ಫೀಸ್ ಏನೈತಲ್ಲ 4 ರಿಂದ 4.5 ಲಕ್ಷದ ನಡುವೆ ಆಗ್ತೈತಿ. ಆ್ಯಂಡ್ ದೆನ್ IMI ಇಂಟರ್ನ್ಯಾಷನಲ್ ಮರಿಟೈಮ್ ಇನ್ಸ್ಟಿಟ್ಯೂಟ್ ಇದೇನೈತಲ್ಲ ಗ್ರೇಟರ್ ನೋಯ್ಡಾ ನಿಯರ್ ಡೆಲ್ಲಿ ಮತ್ತು UP ಒಳಗೆ ಐತಿ. ಲೈಕ್ UP ನಿಯರ್ ಬಾರ್ಡರ್ ಒಳಗೆ ಐತಿದ. ಸೊ ಇಲ್ಲಿನ ಫೀಸ್ ಏನೈತಲ್ಲ 2.5 ಲಕ್ಷ ಐತಿ. ಮತ್ತು ಲಾಸ್ಟ್ HIMT ಹಿಂದೂಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮರಿಟೈಮ್ ಟ್ರೈನಿಂಗ್ ಇದೇನೈತಲ್ಲ ತಮಿಳ್ನಾಡು ಚೆನ್ನೈ ಒಳಗೈತಿ. ಇದ್ರ ಫೀಸ್ ಏನೈತಲ್ಲ 3 ಲ್ಯಾಕ್ ಟು 3.5 ಲ್ಯಾಕ್ ಐತಿ. ಸೊ ಇವೇನಿದಲ್ಲ ಇವೆಲ್ಲ ಟಾಪ್ ಕಾಲೇಜಸ್ ಇದಾವೆ. ಮತ್ತು ನಾ ಏನೆಲ್ಲ ಫೀಸ್ ಹೇಳಿದ್ನಲ್ಲ ಇದ್ರಾಗ ಒಂದು ಸ್ವಲ್ಪ ತೆಳಗ ಮ್ಯಾಗ ಆಗ್ತಿರ್ತೈತಿ. ಮತ್ತು ಲೈಕ್ ನಿಮ್ಮ ಕ್ಯಾಟಗರಿ ವೈಸು ತೆಳಗ ಮ್ಯಾಗ ಆಗ್ತಿರ್ತೈತಿ. ಮತ್ತು ಏನಂದ್ರೆ ಈ ಎಲ್ಲ ಕಾಲೇಜಸ್ ಏನಿದಾವಲ್ಲ ಈ ಎಲ್ಲ ಫೀಸ್ ಇದ್ರೊಳಗೆ ನಿಮ್ಮ ಕಾಲೇಜ್ ಕಾಲೇಜ್ ಟ್ಯೂಷನ್ ಫೀಸ್ ಆಯಿತು, ನಿಮ್ಮ ಹಾಸ್ಟೆಲ್ ಫೀಸ್ ಆಯಿತು, ನಿಮ್ಮ ಫುಡ್, ನಿಮ್ಮ ಯೂನಿಫಾರ್ಮ್ ಅದು ಆಗಲಿ ಎಲ್ಲಾನು ಇನ್ಕ್ಲೂಡಿಂಗ್. ಮತ್ತು ಈ ಕೋರ್ಸ್ ಏನೈತಲ್ಲ ಬರೀ ಒಂದು 4 ತಿಂಗಳ ಕೋರ್ಸ್ ಆಗಿದ್ರಿಂದ ಇದ್ರ ಫೀಸ್ ಜಾಸ್ತಿ ಐತಿ. ಬಟ್ ಇದರಿಂದ ನಿಮಗೆ ನಾಳೆ ಲೈಕ್ ಇನ್ ಫ್ಯೂಚರ್ ಬೆನಿಫಿಟ್ ಭಾಳ ಐತಿ. ಸೊ ಈಗೇನಂದ್ರೆ ಈ ಕಾಲೇಜ್ಗಳಿಗೆ ಅಪ್ಲಿಕೇಶನ್ ಹೆಂಗೆ ಹಾಕೋದು? ಸೊ ಈಗೆಲ್ಲ ನಾ ಹೇಳಿದ್ನಲ್ಲ ಈ ಎಲ್ಲ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಫಸ್ಟ್ ಈ ಕಾಲೇಜ್ ವೆಬ್ಸೈಟ್ ಏನೈತಲ್ಲ ಅದನ್ನ ವಿಸಿಟ್ ಮಾಡ್ಬೇಕಾಗ್ತೈತಿ. ಈ ವೆಬ್ಸೈಟ್ ಕಾಲೇಜ್ದು ಏನು ವೆಬ್ಸೈಟ್ ಇದಾವಲ್ಲ ಈ ಕಾಲೇಜ್ ವೆಬ್ಸೈಟ್ ವಿಸಿಟ್ ಮಾಡಿದ ಕೂಡಲೇ ನೀವು ಫಸ್ಟ್ ಈ ಕಾಲೇಜ್ ವೆಬ್ಸೈಟ್ ಒಳಗೆ ಅಲ್ಲಿ ಫಾರ್ಮ್ ಇರ್ತೈತಿ. ಲೈಕ್ ETO ಕೋರ್ಸ್ ಜಾಯ್ನ್ ಆಗ್ಬೇಕಾದ್ರೆ ನೀವು ETO ಫಾರ್ಮ್ ಏನೈತಿಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನೀವು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಎಲ್ಲ ಫುಲ್ಫಿಲ್ ಆಗಬೇಕು. ಲೈಕ್ ನಿಮ್ಮ ಹೆಸರಾಗ್ಲಿ, ನಿಮ್ಮ ಅಡ್ರೆಸ್ ಅದು ಆಗಲಿ, ನಿಮ್ಮ ಫೋನ್ ನಂಬರ್ ಅದು ಆಗಲಿ, ನಿಮ್ಮ ಮೇಲ್ ಆಗಲಿ, ನಿಮ್ಮ ಮಾರ್ಕ್ಶೀಟ್ ಅದು ಎಲ್ಲಾನು ಹಾಕಬೇಕು. ಹಾಕಿದ ಕೂಡಲೇ ನೀವು ಅವರ ಮೇಲ್ ಸಂಬಂಧ ವೇಟ್ ಮಾಡ್ಬೇಕು. ಮೇಲ್ ಸಂಬಂಧ ಅಂದ್ರೆ ಏನೋ ಅವ್ರ ಎಲ್ಲ ಚೆಕ್ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟೇಶನ್ ಅದು ಆಮೇಲೆ ಅವ್ರು ನಿಮಗೊಂತ ಮೇಲ್ ಹಾಕ್ತಾರೆ. ಮೇಲ್ ಹಾಕಿದ ಕೂಡಲೇ ನೀವು ಅವರ ಕಾಲೇಜ್ಗೆ ವಿಸಿಟ್ ಮಾಡ್ಬೇಕಾಗ್ತೈತಿ. ವಿಸಿಟ್ ಮಾಡಿದ ಕೂಡಲೇ ಅಲ್ಲಿ ನಿಮ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗ್ತೈತಿ ಕಾಲೇಜ್ ಒಳಗೆ. ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಿದ ಕೂಡಲೇ ನಿಮ್ಮದು ಒಂದು ಇಂಟರ್ವ್ಯೂ ಆಗ್ತೈತಿ. ಲೈಕ್ ಫೇಸ್ ಟು ಫೇಸ್ ಇಂಟರ್ವ್ಯೂ ಆಗ್ತೈತಿ. ಅಲ್ಲೆಲ್ಲ ಏನು ಬೇಸಿಕ್ ಕ್ವಶನ್ಸ್ ಇರ್ತಾರೋ ನಿಮ್ಮ ಏನ್ ನೀವು ಕಲ್ತಿರ್ತಾರಲ್ಲ ಕಾಲೇಜ್ ಒಳಗೆ, ನಿಮ್ಮ BTech ಒಳಗಾಗ್ಲಿ ಮತ್ತು ನಿಮ್ಮ ಡಿಪ್ಲೊಮಾ ಒಳಗಾಗ್ಲಿ ಎಲ್ಲಾನು ಕೇಳ್ತಾರೋ. ಆಮೇಲೆ ನಿಮ್ಮ ಇಂಟರ್ವ್ಯೂ ಆದ ಕೂಡಲೇ ಲಾಸ್ಟ್ ಏನೈತಲ್ಲ ನಿಮ್ಮ ಮೆಡಿಕಲ್ ಆಗ್ತೈತಿ. ಮೆಡಿಕಲ್ ಒಳಗ ಲೈಕ್ ನಿಮ್ದೆಲ್ಲ ಕಣ್ಣದು ಚೆಕ್ ಮಾಡ್ತಾರೋ, ಕಲರ್ ಬ್ಲೈಂಡ್ನೆಸ್ ಅದು ಇರಬಾರ್ದು. ಅಂಡ್ ದೆನ್ ಎಲ್ಲಾನು ಕರೆಕ್ಟ್ ಇರ್ಬೇಕು, ನಿಮ್ಮ ಫಿಸಿಕಲಿ ಎಲ್ಲಾನು ಫಿಟ್ ಇರಬೇಕು. ಆಮೇಲೆ ನಿಮ್ಮ ಮೆಡಿಕಲ್ ಆದ ಕೂಡಲೇ ಲಾಸ್ಟ್ ಏನೈತಲ್ಲ ನಿಮ್ಮ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಆಗ್ತಾವ. ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಆದ ಕೂಡಲೇ ನಿಮ್ಮ ಏನೈತಲ್ಲ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗ್ತೈತಿ, ಲೈಕ್ ಫೀಸ್ ಅಂಡ್ ಆಲ್. ಆಮೇಲೆ ಲಾಸ್ಟ್ ಮತ್ತೊಂದು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರ ನಿಮ್ಮ ಪಾಸ್ಪೋರ್ಟ್ ಏನೈತಲ್ಲ ನಿಮ್ ಕಡೆ ರೆಡಿ ಇರ್ಬೇಕು. ಲೈಕ್ ಪಾಸ್ಪೋರ್ಟ್ ಇಸ್ ಮ್ಯಾಂಡೇಟರಿ. ಸೊ ನೀವೇನೈತಲ್ಲ ನಿಮ್ಮ ಪಾಸ್ಪೋರ್ಟ್ ಅನ್ನ ಅಪ್ಲೈ ಮಾಡ್ರಿ. ಇಲ್ಲಾಗಿತ್ತಂದ್ರ ಮತ್ತ ಅದನ್ನ ಆಲ್ರೆಡಿ ತಕೊಂಡ್ ಇಟ್ಕೊಂಡ್ರೆ ಚಲೋ ಅಂತನ್ನ. ಯಾಕಂದ್ರೆ ಎಲ್ಲಾ ಮರೀನ್ ಕಾಲೇಜಸ್ ಒಳಗು ಪಾಸ್ಪೋರ್ಟ್ ಮ್ಯಾಂಡೇಟರಿ ಐತಿ. ಸೊ ಇದೇನೈತಲ್ಲ ಇದು ಅಡ್ಮಿಷನ್ ಮತ್ತು ಬೆಸ್ಟ್ ಕಾಲೇಜ್ ಪ್ರೊಸೆಸ್ ಲೈಕ್ ಈ ಟೈಪ್ ಐತಿ. ಸೊ ಗೈಸ್, ETO ಕೋರ್ಸ್ ಜಾಯ್ನ್ ಆಗ್ಬೇಕಂದ್ರೆ ನೀವು ಫಸ್ಟ್ ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡ್ಬೇಕಾಗ್ತೈತೆ. ಸ್ಪಾನ್ಸರ್ಶಿಪ್ ಅಂದ್ರೆ ಏನ? ಪ್ಲೇಸ್ಮೆಂಟ್, ಜಾಬ್. ಇದನ್ನ ಯಾಕೆ ನಾ ಹೇಳ್ತೇನೆಂದ್ರೆ ನೀವು ಸ್ಪಾನ್ಸರ್ಶಿಪ್ ಇಲ್ಲಾಗಿತ್ತು ಮತ್ತು ಡೈರೆಕ್ಟ್ ಜಾಯಿನ್ ಆದ್ರೆ ಅಂದ್ರೆ ಕಾಲೇಜಿಗೆ, ಯಾವುದೋ ಒಂದು ಮರಿನ್ ಕಾಲೇಜಿಗೆ, ನಾಳೆ ಏನಂದ್ರೆ ಲೈಕ್ ಕೋರ್ಸ್ ಮುಗಿದ ಕೂಡಲೇ ಮತ್ತೆ ನೀವು ಜಾಬ್ ಸಂಬಂಧ ಆ ಕಡೆ ಈ ಕಡೆ ತಿರುಗಾಡಬೇಕಾಗ್ತೈತಿ. ಒಂದು ಸರ್ತಿ ಜಾಬ್ ಸಿಗೋದಿಲ್ಲ, ಅದು ಪ್ರಾಬ್ಲಮ್ ಆಗ್ತೈತನ ಅಂತಲೇನ ನಮ್ಮ DG ಗೌರ್ಮೆಂಟ್ ಏನು ಮಾಡೈತಂದ್ರೆ ಸ್ಪಾನ್ಸರ್ಶಿಪ್
ಲೈಕ್ ಈ ಥರ ಸಿಸ್ಟಮ್ ತೆಗ್ದೈತೆ ಅಂದ್ರೆ ಅದ್ರೊಳಗೆ ಏನಂದ್ರೆ ನೀವು ಫಸ್ಟ್ ಜಾಬ್ ತೊಗೊಳ್ರಿ, ಜಾಬ್ ಸೆಕ್ಯೂರ್ ಆದ ಕೂಡಲೇ ನೀವು ಕಾಲೇಜನ್ನು ಕಲೀರಿ, ಈ ಟೈಪ್ ಸಿಸ್ಟಮ್ ಐತಿ. ಸೊ ಫಸ್ಟ್ ನಾ ಈಗ ನಿಮಗೆ ಕಂಪ್ನೀಸು ಹೇಳ್ತೇನೆ ಯಾವ್ಯಾವ ಕಂಪ್ನಿ ಸ್ಪಾನ್ಸರ್ಶಿಪ್ಪನ್ನು ಅಲೌ ಮಾಡ್ತಾರೋ ಮತ್ತು ನೀವು ಅದಕ್ಕೆ ಹೆಂಗೆ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಅಂದ್ರೆ ಯಾವ್ದು ಕಂಪ್ನಿ ನಿಮಗೆ ಜಾಬ್ ಆಫರ್ ಮಾಡ್ತೈತೆ ಅಂದ್ರೆ ಮಸ್ಟ್ ಲೈನ್ ಏನೈತಲ್ಲ, ಇದೊಂದು ಭಾಳ ದೊಡ್ಡ ಶಿಪ್ಪಿಂಗ್ ಕಂಪ್ನಿ ಐತಿ. ಲೈಕ್ ಇವರು ಎಲ್ಲಾನು ಕಂಟೈನರ್ ಶಿಪ್ಸ್ ಇದಾವೆ ಮತ್ತು ಟ್ಯಾಂಕರ್ ಶಿಪ್ಸ್ನು ಇದಾವೆ. ಎಲ್ಲರಿಗಿಂತನೂ ಒಂದು ಬೆಸ್ಟ್ ಶಿಪ್ಪಿಂಗ್ ಕಂಪ್ನಿ ಐತಿ. ಆ್ಯಂಡ್ ದೆನ್ MSC ಮೆಡಿಟೇರಿಯನ್ ಶಿಪ್ಪಿಂಗ್ ಕಂಪ್ನಿ, ಇದೇನೈತಲ್ಲ ಒಂದು ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಕಂಪ್ನಿ. ಇದು ಲೈಕ್ ಇವ್ರೂ ಎಲ್ಲ ಕಂಟೈನರ್ ಶಿಪ್ಸು ಮತ್ತು ಟ್ಯಾಂಕರ್ ಶಿಪ್ಸ್ ಇದಾವೆ. ಇದು ಒಂದು ಬೆಸ್ಟ್ ಕಂಪ್ನಿ ಐತಿ, ಇದು ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ಆಂಗ್ಲೋ ಈಸ್ಟರ್ನ್ ಐತಲ್ಲ, ಇದು ಒಂದು ಭಾಳ ದೊಡ್ಡ ಶಿಪ್ಪಿಂಗ್ ಕಂಪ್ನಿ ಐತಿ ಮತ್ತು ಎಲ್ಲರಿಗಿಂತನೂ ಬೆಸ್ಟ್ ಕಂಪ್ನಿ ಐತಿ. ಇದು ನಿಮಗೆ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ಫ್ಲೀಟ್ ಮ್ಯಾನೇಜ್ಮೆಂಟ್ ಏನೈತಲ್ಲ, ಲೈಕ್ ಇದು ಹೊಸ ಕಂಪ್ನಿ ಐತಿ, ಬಟ್ ಇವರು ಮ್ಯಾನೇಜ್ ಮಾಡ್ತಾರೆ ಶಿಪ್ಗಳನ್ನ, ಅಂದ್ರೆ ಹೈರ್ ಮಾಡಿ ಇಟ್ಕೊಂಡಾರು ಭಾಳಷ್ಟು ಶಿಪ್ಗಳನ್ನ ಇದು ನಿಮಗೆ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ಸಿನರ್ಜಿ ಶಿಪ್ಪಿಂಗ್ ಕಂಪ್ನಿ ಐತಲ್ಲ, ಇದು ಚಲೋ ಕಂಪ್ನಿ ಐತಿ, ಇದು ನಿಮಗೆ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ BSM ಏನೈತಲ್ಲ, ಇದು ಬೆಸ್ಟ್ ಕಂಪ್ನಿ ಐತಿ, ಇದು ನಿಮಗೆ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ಲಾಸ್ಟ್ ಗ್ರೇಟ್ ಈಸ್ಟರ್ನ್ ಏನೈತಲ್ಲ, ಇದೊಂದು ಇಂಡಿಯನ್ ಕಂಪ್ನಿ, ಇದು ನಿಮಗೆ ಸ್ಪಾನ್ಸರ್ಶಿಪ್ಪನ್ನು ಅಲೌ ಮಾಡ್ತೈತಿ. ಸೊ ಇವೆಲ್ಲ ಹೇಳಿದ್ನಲ್ಲ ನಾ, ಈ ಎಲ್ಲ ಕಂಪ್ನೀಸು ನಿಮಗೆ ಫ್ರೀ ಒಳಗೆ ಪ್ಲೇಸ್ಮೆಂಟ್ ಸ್ಪಾನ್ಸರ್ಶಿಪ್ಪನ್ನು ಅಲೌ ಮಾಡ್ತಾರೋ. ಸೊ ಈಗ ನಾ ಎಲ್ಲ ಏನು ಕಂಪ್ನೀಸ್ ಹೇಳಿದ್ನಲ್ಲ ಶಿಪ್ಪಿಂಗ್ ಕಂಪ್ನಿ, ಈ ಎಲ್ಲನೂ ಬೆಸ್ಟ್ ಶಿಪ್ಪಿಂಗ್ ಕಂಪ್ನಿ ಇದಾವೆ. ಈಗ ಈ ಕಂಪ್ನಿಗಳಿಗೆ ಸ್ಪಾನ್ಸರ್ಶಿಪ್ಪಿಗೆ ಅಪ್ಲೈ ಹೆಂಗೆ ಮಾಡ್ಬೇಕಂದ್ರೆ, ಫಸ್ಟ್ ನೀವು ಈ ಶಿಪ್ಪಿಂಗ್ ಕಂಪ್ನಿ ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿದ ಕೂಡಲೇ ಅಲ್ಲಿ ETO ಸ್ಪಾನ್ಸರ್ಶಿಪ್ ಅಂತ ಇರ್ತೈತಿ. ಆ ETO ಸ್ಪಾನ್ಸರ್ಶಿಪ್ ಮ್ಯಾಗ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನೀವು ಅವ್ರದ್ದು ಒಂದು ಆನ್ಲೈನ್ ಫಾರ್ಮ್ ಇರ್ತೈತಿ. ಆನ್ಲೈನ್ ಫಾರ್ಮ್ನಾಗ ಎಲ್ಲ ನಿಮ್ಮ ಫಿಲಪ್ ಮಾಡಬೇಕಾಗ್ತೈತಿ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ, ನಿಮ್ಮ ಕಾಂಟ್ಯಾಕ್ಟ್ ನಂಬರ, ನಿಮ್ಮ ಇಮೇಲ್ಸ, ನಿಮ್ಮ ಮಾರ್ಕ್ ಶೀಟ ಎಲ್ಲನೂ ಹಾಕಿ ಅಪ್ಲೋಡ್ ಮಾಡಬೇಕಾಗ್ತೈತಿ. ಅಪ್ಲೋಡ್ ಮಾಡಿದ ಕೂಡಲೇ ಒಂದು ಸ್ವಲ್ಪ ದಿವಸ ಆದ ಕೂಡಲೇ ಅವ್ರದ್ದು ಒಂದು ನಿಮಗೆ ಮೇಲ್ ಬರ್ತೈತಿ. ಮೇಲ್ ಬಂದ ಕೂಡಲೇ ನೀವು ಅವ್ರದ್ದು ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗ್ತೈತಿ. ಅದ್ರೊಳಗೆ ನೀವು ಏನು ಕಲ್ತಿದ್ದೀರಲ್ಲ, ನಿಮ್ಮ BTech ಇಂಜಿನಿಯರಿಂಗ್ ಒಳಗಾಗಲಿ ಮತ್ತು ನಿಮ್ಮ ಡಿಪ್ಲೊಮಾ ಒಳಗಾಗಲಿ, ಅದ್ರ ಮ್ಯಾಗನ ಬೇಸಿಕ್ ಕ್ವಶನ್ಸ್ ಇರ್ತಾವೆ. ಆ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗ್ತೈತಿ. ಆ ಎಕ್ಸಾಮನ್ನು ಕ್ಲಿಯರ್ ಮಾಡಿದ ಕೂಡಲೇ ನೀವು ಅವರ ಕಂಪ್ನಿ ಏನೈತಲ್ಲ, ಲೈಕ್ ನಾ ಯಾವ ಕಂಪ್ನೀಸ್ ಹೇಳಿದ್ನಲ್ಲ, ಆ ಕಂಪ್ನಿಗಳನ್ನ ವಿಸಿಟ್ ಮಾಡಬೇಕಾಗ್ತೈತಿ ಪರ್ಸ್ನಲಿ ಹೋದ ಕೂಡಲೇ ನೀವು ಅಲ್ಲಿ ಅವ್ರು ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ ಕೂಡಲೇ ಅಲ್ಲಿ ನೀವು ಇಂಟರ್ವ್ಯೂ ಒಳಗೆ ಅವ್ರು ಏನೇನು ಕೇಳ್ತಾರಲ್ಲ ಅದನ್ನೆಲ್ಲನೂ ಆನ್ಸರ್ ಮಾಡಬೇಕಾಗ್ತೈತಿ. ಆನ್ಸರ್ ಮಾಡಿದ ಕೂಡಲೇ ನಿಮಗೆ ಆಮೇಲೆ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಮೆಡಿಕಲ್ ಎಕ್ಸಾಮಿನೇಷನ್ನ ಆ ಕಂಪ್ನಿನ ಕಂಡಕ್ಟ್ ಮಾಡ್ತೈತಿ. ಆ ಮೆಡಿಕಲ್ ಎಕ್ಸಾಮಿನೇಷನ್ ಒಳಗೆ ನೀವು ಫಿಟ್ ಆಗಿರ್ಬೇಕು. ಲೈಕ್ ನಿಮ್ಮ ಕಣ್ಣುಗಳು ಕರೆಕ್ಟ್ ಇರಬೇಕು, ಯಾವ ನೈಟ್ ಬ್ಲೈಂಡ್ನೆಸ್ ಅದು ಯಾವ ಇರಬಾರ್ದು. ಆ್ಯಂಡ್ ದೆನ್ ನಿಮ್ಮ ಎಲ್ಲ ಬಾಡಿ ಪಾರ್ಟ್ನು ಎಲ್ಲ ಕರೆಕ್ಟ್ ಕೆಲಸ ಮಾಡ್ತಿರ್ಬೇಕು. ಮತ್ತು ಇದೇನೈತಲ್ಲ ಮೆಡಿಕಲ್ ಎಕ್ಸಾಮಿನೇಷನ್ ಎರಡೂ ಲೈಕ್ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸಿಗೆ ಸೇಮ್ ಇರ್ತೈತಿ. ಆಮೇಲೆ ನಿಮ್ಮ ಮೆಡಿಕಲ್ ಎಕ್ಸಾಮಿನೇಷನ್ ಆದ ಕೂಡಲೇ ಲಾಸ್ಟಕ್ಕೆ ಎಲ್ಲನೂ ಅವ್ರು ಏನು ಹೇಳ್ತಾರಲ್ಲ ಅದೆಲ್ಲ ಆದ ಕೂಡಲೇ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆದ ಕೂಡಲೇ ಎಕ್ಸಾಮ್ ಆ್ಯಂಡ್ ದೆನ್ ಇಂಟರ್ವ್ಯೂ ಆಮೇಲೆ ಮೆಡಿಕಲ್ ಎಕ್ಸಾಮ್ ಆದ ಕೂಡಲೇ ಎಲ್ಲನೂ ಆಗ್ತೈತಿ. ಎಲ್ಲ ಥರಗೂ ನೀವು ಪಾಸ್ ಆದ ಕೂಡಲೇ ನಿಮ್ಗೆ ಅವರು ಅಂತ ಸ್ಪಾನ್ಸರ್ಶಿಪ್ ಲೆಟರ್ ಕೊಡ್ತಾರೆ. ಆಮೇಲೆ ಏನೈತಲ್ಲ ನಿಮ್ಮ ಜಾಬ್ ಸೆಕ್ಯೂರ್ ಆಗ್ತೈತಿ. ಮತ್ತೇನಂದ್ರೆ ಲಾಸ್ಟ್ ವೀಕ್ ಒಳಗೆ ನಾ GME ಕೋರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಿ, ಗ್ರ್ಯಾಜುಯೇಟ್ ಮರೀನ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ. ಅಲ್ಲಿ ಒಬ್ಬರು ಕಮೆಂಟ್ ಹಾಕಿದಾರೆ ನಂಗೆ, ಅಣ್ಣ ಸ್ಪಾನ್ಸರ್ಶಿಪ್ ಸಿಕ್ತು ಮತ್ತು ನಾವು ಕಾಲೇಜ್ ಒಳಗೆ ಫೇಲ್ ಆದವು ಅಂದ್ರೆ ಹೆಂಗೆ ಅಂತೇಳಿ. ಸೊ ಬೇಸಿಕಲಿ ನೀವು ಯಾವುದೂ ವ್ಯಾಲಿಡ್ ರೀಸನ್ ಇಲ್ಲದೆ ಫೇಲ್ ಆಗಿದ್ರೆ ತಿಳ್ಕೊಳ್ರಿ. ನಿಮ್ಗೆಲ್ರಿ ಈಗ ಆರಾಮದು ಇಲ್ಲಾಗಿತ್ತು, ನೀವು ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಅಂದ್ರೆ ಅಫ್ಕೋರ್ಸ್ ಫೇಲ್ ಆಗತ್ತೈತಿ. ಆ ಟೈಮ್ ಒಳಗೆ ನಿಮ್ಗೆ ಏನಂದ್ರೆ ನೀವು ಕಂಪ್ನಿ ಜೊತೆ ನಿಮ್ಗೆ ಯಾವ ಕಂಪ್ನಿ ಸ್ಪಾನ್ಸರ್ಶಿಪ್ ಅಪ್ಲೈ ಮಾಡಿರ್ತಿರಲ್ಲ, ನೀವು ಕೊಟ್ಟಿರ್ತೈತಲ್ಲ ಸ್ಪಾನ್ಸರ್ಶಿಪ್ಪನ್ನು, ಆ ಕಂಪ್ನಿ ಜೊತೆ ಮಾತಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಸೆಕೆಂಡ್ ಅಟೆಂಪ್ಟ್ ಒಳಗೆ ನಿಮ್ಮ ಕಾಲೇಜ್ ಒಳಗೆ ಏನು ಕಲ್ತಿದ್ದಿರಲ್ಲ ಅಲ್ಲಿ ETO ಕೋರ್ಸ ಅಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗ್ತೈತಿ. ಮತ್ತು ಹಂಗೆಲ್ರಿ ಯಾವುದು ವ್ಯಾಲಿಡ್ ರೀಸನ್ ಇಲ್ಲಾಗಿತ್ತು ಅಂದ್ರೆ ನಿಮ್ಮ ಸ್ಪಾನ್ಸರ್ಶಿಪ್ ಏನೈತಲ್ಲ, ಜಾಬ್ ಏನೈತಲ್ಲ ಅದು ಹೋಗ್ತೈತಿ. ಸೊ ನೀವೇನೈತಲ್ಲ ನಿಮ್ಮ ಫಸ್ಟ್ ಅಟೆಂಪ್ಟ್ ಒಳಗನ ನಿಮ್ಮ ಕೋರ್ಸದ್ದು ಎಲ್ಲ ಸಬ್ಜೆಕ್ಟ್ಗಳು ಏನಿದಾವಲ್ಲ ಎಲ್ಲ ಕ್ಲಿಯರ್ ಮಾಡ್ಕೋಬೇಕಾಗ್ತೈತಿ. ಸೊ ಇದೇನೈತಲ್ಲ ಇದು ಈ ಟೈಪ್ ಸ್ಪಾನ್ಸರ್ಶಿಪ್ದೆಲ್ಲ ರೂಲ್ಸ್ ಇದಾವೆ. ಸೊ ಕಾಲೇಜಸ್ ಫೀಸ್ ಸ್ಪಾನ್ಸರ್ಶಿಪ್ ಎಲ್ಲನೂ ಆಯಿತು. ಈಗ ರ್ಯಾಂಕ್ಸ್ ETO ಕೋರ್ಸ್
ಏನೈತಲ್ಲ ಇದು ಆದ ಕೂಡಲೇ ನಿಮ್ಮ ರ್ಯಾಂಕ್ ಏನೈತಲ್ಲ ಆ್ಯಸ್ ಅ ETO ಕೆಡೆಟ್ ಅಂತ ನೀವು ಹಡಗಿನೊಳಗೆ ಜಾಯ್ನ್ ಆಗ್ತೀರಿ. ಮತ್ತು ಒಂದು ಸ್ವಲ್ಪ ದಿವಸ ಆದ ಕೂಡಲೇ ನಿಮ್ಮ ರ್ಯಾಂಕ್ ಏನೈತಲ್ಲ ಆ್ಯಸ್ ಅ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್ ಅಂತ ಹೇಳಿ ಪ್ರಮೋಷನ್ ಆಗ್ತೈತೆ. ಸೊ ಬೇಸಿಕಲಿ ETO ಆದ ಕೂಡಲೇ ನಿಮ್ಗೆ ಬರೀ 2 ರ್ಯಾಂಕ್ ಇದಾವೆ. ಲೈಕ್ ಇನ್ನು ಹಡಗ ಒಳಗೆ ಲೈಕ್ ಎಲೆಕ್ಟ್ರಿಕಲ್ ಆಫೀಸರ್ ಏನಿದಾರಲ್ಲ ಇವರು 2 ರ್ಯಾಂಕ್ ಇದಾವೆ. ಎಲ್ಲ ಹಡಗಿನೊಳಗೂ 2 ರ್ಯಾಂಕ್ ಇರ್ತಾವೆ. ಇದ್ರೊಳಗೆ ಲೈಕ್ ನಾವು ಈಗ ಡೆಕ್ ಡಿಪಾರ್ಟ್ಮೆಂಟ್ ಒಳಗೆ ಜಾಸ್ತಿ ರ್ಯಾಂಕ್ ಇದಾವೆ ಮತ್ತು ಇಂಜಿನ್ ಡಿಪಾರ್ಟ್ಮೆಂಟ್ ಒಳಗೂ ಜಾಸ್ತಿ ಇದಾವೆ. ಬಟ್ ETO ಒಳಗೆ ಹಂಗಿಲ್ಲ. ಬರೀ ನೀವು ಕಾಲೇಜ್ ಮುಗಿಸ್ತೀರಿ, ಕಾಲೇಜ್ ಮುಗಿದ ಕೂಡಲೇ ಹಡಗಿನೊಳಗೆ ಬರ್ತೀರಿ. ಹಡಗಿನೊಳಗೆ ಬಂದ ಕೂಡಲೇ ಬರೀ 8 ತಿಂಗಳು ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು, ಎಕ್ಸ್ಪೀರಿಯನ್ಸ್. ಅದಾದ ಕೂಡಲೇ ನೀವು COC ತೆಗ್ಯಾಕ ಲೈಕ್ ಎಲಿಜಿಬಲ್ ಆಗ್ತೀರಿ. ಎಲಿಜಿಬಲ್ ಆದ ಕೂಡಲೇ ನೀವು MMD ಹೋಗಬೇಕು. MMD ಹೋಗಿ ಎಕ್ಸಾಮ್ ಅಟೆಂಡ್ ಆಗಬೇಕು. ಲೈಕ್ ಒಂದು ಓರಲ್ ಎಕ್ಸಾಮ, ಒಂದು ರಿಟರ್ನ್ ಎಕ್ಸಾಮ್, 2 ಎಕ್ಸಾಮ್ ಇರ್ತಾವೆ. 2 ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಅದಾದ ಕೂಡಲೇ ನಿಮ್ಮದು ರ್ಯಾಂಕ್ ಏನೈತಲ್ಲ ಆ್ಯಸ್ ಅ ETO ಅಂತ ಹೇಳಿ ಪ್ರಮೋಷನ್ ಆಗ್ತೈತೆ. ಸೊ ಆ 8 ತಿಂಗಳಂತ ಲೈಕ್ ಏತದ ಬೈ ರೂಲ್ 8 ತಿಂಗಳಂತ ಐತಿ. ಬಟ್ ನೀವು 8 ತಿಂಗಳಿಗಿಂತ ಜಾಸ್ತಿ ಮಾಡಿದ್ರು ನಡಿತೈತಿ ಫಾರ್ ಎಕ್ಸ್ಪೀರಿಯನ್ಸ್ ಪರ್ಪಸ್. ಮತ್ತೇನಂದ್ರೆ ಸೊ ಟೋಟಲಿ 2 ರ್ಯಾಂಕ್ ಇದಾವೆ. ETO ಒಳಗೆ ಜಾಸ್ತಿ ರ್ಯಾಂಕ್ಸ್ ಇಲ್ಲ. ಒಂದು ಟ್ರೈನಿ ETO, ಮತ್ತೊಂದು ಲೈಕ್ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್. ಸೊ ಬೇಸಿಕಲಿ 2 ರ್ಯಾಂಕ್, ಜಾಸ್ತಿ ಅವು ರ್ಯಾಂಕ್ಸ್ ಇಲ್ಲ. ಮತ್ತು ಸ್ಯಾಲ್ರೀಸ್ ಏನೈತಲ್ಲ, ನೀವು ಸ್ಟಾರ್ಟಿಂಗ್ ಸ್ಯಾಲ್ರಿ ಆ್ಯಸ್ ಅ ಟ್ರೈನಿ ETO ಅಂತ ಯಾವಾಗ ಜಾಯ್ನ್ ಆಗ್ತಿರಲ್ಲ ಹಡಗಿನೊಳಗೆ, ಆ ಟೈಮ್ ಒಳಗೆ ನಿಮ್ಮ ಸ್ಯಾಲರಿ ಅರೌಂಡ್ $400 ಇರ್ತೈತಿ. $400 to $1000 ಡಿಪೆಂಡ್ಸ್ ಆನ್ ಶಿಪ್. ಯಾವ ಶಿಪ್ ಒಳಗೆ ಕೆಲಸ ಮಾಡ್ತೀರಿ ಮತ್ತು ಯಾವ ಕಂಪ್ನಿ ಒಳಗೆ ಕೆಲಸ ಮಾಡ್ತೀರಿ. ಆಮೇಲೆ ನೀವು ಯಾವಾಗ ನಿಮ್ಮ ಪ್ರಮೋಷನ್ ಆಗ್ತೈತಲ್ಲ ETO ಅಂತ ಹೇಳಿ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್, ಅವಾಗ ನಿಮ್ಮ ಸ್ಯಾಲ್ರಿ ಏನೈತಲ್ಲ ಜಂಪ್ ಆಗ್ತೈತಿ. ಜಂಪ್ ಅಂದರೆ ಎಷ್ಟ, ಲೈಕ್ ಸ್ಟಾರ್ಟಿಂಗ್ ಒಂದು $2500 ಹಿಡ್ಕೊಂಡು ಅಪ್ ಟು $8,000 to $10,000 ತನಕ ಹೋಗ್ತೈತಿ ಮ್ಯಾಕ್ಸ್. ಬಟ್ ಈ $8,000 to $10,000 ಅಂತ ಹೇಳತ್ತನ್ನ, ಬಟ್ ಇದಕ್ಕೆ ಭಾಳ ಎಕ್ಸ್ಪೀರಿಯನ್ಸ್ ಬೇಕಾಗ್ತೈತಿ. ಲೈಕ್ ಸ್ಟಾರ್ಟಿಂಗ್ ಯಾರು ಕೊಡಂಗಿಲ್ಲ. ಮತ್ತು ಟೈಪ್ ಆಫ್ ಶಿಪ್ ಈಗ ತಿಳ್ಕೊಡ್ರಿ. ಈಗ ಬಲ್ಕ್ ಕ್ಯಾರಿಯರ್ ಒಳಗೆ ಕೆಲಸ ಮಾಡಿದ್ರೆ ಅರೌಂಡ್ $2,500 ಸ್ಟಾರ್ಟ್ ಆಗ್ತೈತಿ. ಬಟ್ ನೀವು ಟ್ಯಾಂಕರ್ಸ್ ಲೈಕ್ ಕೆಮಿಕಲ್ ಟ್ಯಾಂಕರ್ಸ್ ಅವ್ರ ಗ್ಯಾಸ್ ಟ್ಯಾಂಕರ್ ಒಳಗೆ ಹೋದ್ರಂದ್ರೆ ಅಲ್ಲಿ ಜಾಸ್ತಿ ಇರ್ತೈತಿ. ಲೈಕ್ $4,000 ಸ್ಟಾರ್ಟ್ ಆಗ್ತೈತಿ ಸ್ಟಾರ್ಟಿಂಗ್ ಸ್ಯಾಲ್ರಿ. ಬಟ್ ನಿಮ್ದು ಹೆಂಗೆ ಎಕ್ಸ್ಪೀರಿಯನ್ಸ್ ಆಗ್ತೈತಿಲ್ಲ ಹಂಗಂಗೆ ಸ್ಯಾಲ್ರಿ ಅದು ಮ್ಯಾಗ್ ಹೋಗ್ತಿರ್ತೈತಿ. ಮತ್ತು ಏನಂದ್ರೆ ಮತ್ತು 2 ರ್ಯಾಂಕ್ ಇದಾವೆ ಇದ್ರು. ಮತ್ತೇನು ಜಾಸ್ತಿಗೆ ಲೈಕ್ ನಮ್ದು ಹೆಂಗಂದ್ರೆ ನಾವು 3rd ಆಫೀಸರ್ ಆಗಬೇಕು, 2nd ಆಫೀಸರ್ ಆಗಬೇಕು, ಆಮೇಲೆ ಚೀಫ್ ಆಫೀಸರ್, ಆಮೇಲೆ ಕ್ಯಾಪ್ಟನ್, ಈ ಟೈಪ್ ಐತಿ. ನಮ್ಮ ಜರ್ನಿ ಭಾಳ ಟೈಮ್ ತೊಗೋದಿತ್ತು. ನಮಗೆ 10 ರಿಂದ 12 ವರ್ಷ ತೊಗೊಳ್ತೈತಿ. ಬಟ್ ನಿಮ್ದು ಹಂಗಿಲ್ಲ. ಫಸ್ಟ್ 8 ತಿಂಗಳ ಎಕ್ಸ್ಪೀರಿಯನ್ಸ್ ಆಗಬೇಕು. ಅದಾದ ಕೂಡಲೇ ಡೈರೆಕ್ಟ್ ETO. ಇಷ್ಟ 2 ಸ್ಟೆಪ್ ಇದಾವೆ, ಸಿಂಪಲ್. ಸೊ ಗೈಸ್, ಲಾಸ್ಟ್ ಅಡ್ವೈಸ ಮತ್ತು ಸಜೆಷನ್ ನನ್ನ ಕಡೆಯಿಂದ ಏನಂದ್ರೆ, ಈಗ ತಿಳ್ಕೊಳ್ರಿ, ಹಡಗಿನೊಳಗೆ ಡೆಕ್ ಡಿಪಾರ್ಟ್ಮೆಂಟ್, ಇಂಜಿನ್ ಡಿಪಾರ್ಟ್ಮೆಂಟ್ ಒಳಗೆ ಜನ ಜಾಸ್ತಿ ಇರ್ತಾರೆ. ಲೈಕ್ ಡೆಕ್ ಡಿಪಾರ್ಟ್ಮೆಂಟ್ ಒಳಗೆ ಡೆಕ್ ಆಫೀಸರ್ ಡಿಪಾರ್ಟ್ಮೆಂಟು ಇರ್ತೈತಿ ಮತ್ತು ಕ್ರೂ ಡಿಪಾರ್ಟ್ಮೆಂಟು ಇರ್ತೈತಿ. ಮತ್ತು ಇಂಜಿನ್ ಡಿಪಾರ್ಟ್ಮೆಂಟ್ ಒಳಗೂ ಹಂಗೆ ಲೈಕ್ ಇಂಜಿನಿಯರ್ಸ್ ಡಿಪಾರ್ಟ್ಮೆಂಟು ಇರ್ತೈತಿ ಮತ್ತು ಕ್ರೂ ಡಿಪಾರ್ಟ್ಮೆಂಟು ಇರ್ತೈತಿ. ಸೊ ಜನ ಬೇಸಿಕಲಿ ಜಾಸ್ತಿ ಇರ್ತೈತಿ. ಯಾಕೆ ಹೇಳತ್ತೇನಂದ್ರೆ, ಈಗ ತಿಳ್ಕೊಳ್ರಿ, ನನಗೇನ್ರಿ 3rd ಆಫೀಸರ್ಗೆ ಏನರ ಪ್ರಾಬ್ಲಮ್ ಆಯ್ತಂದ್ರೆ, ನನಗೆ ಇದು ಒಂದು ಕೆಲಸ ತಿಳಿಲಿಲ್ಲ ಅಂದ್ರೆ ನನ್ನ ಸೀನಿಯರ್ ಆಫೀಸರ್ ಯಾರ 2nd ಆಫೀಸರ್ ಅವ್ರಿಗೆ ಕೇಳ್ತಾರೆ. 2nd ಆಫೀಸರ್ಗೆ ಏನರ ಪ್ರಾಬ್ಲಮ್ ಆಯ್ತಂದ್ರೆ ಅವ್ರು ಚೀಫ್ ಆಫೀಸರ್ಗೆ ಕೇಳ್ತಾರೆ. ಚೀಫ್ ಆಫೀಸರ್ಗೆ ಏನರ ಪ್ರಾಬ್ಲಮ್ ಆಯ್ತಂದ್ರೆ ಅವ್ರು ಕ್ಯಾಪ್ಟನ್ಗೆ ಕೇಳ್ತಾರೆ. ಬಟ್ ETO ಹಂಗಲ್ಲ. ETO ಒಬ್ಬರೇ ಇರ್ತಾರೆ. ಇವ್ರ ಮ್ಯಾಗ ಯಾರೂ ಇರೋದಿಲ್ಲ. ಸೊ ಇವರ ರಾಜ ಇದ್ದಂಗೆ. ಹಂಗೇನಾದರೂ ಪ್ರಾಬ್ಲಮ್ ಅದು ಆಯ್ತಂದ್ರೆ ಇವರ ಪ್ರಾಬ್ಲಮ್ಗೆ ಇವರ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾಗ್ತೈತಿ. ಸೊ ಈ ಟೈಪ್ ರಿಸ್ಕು ಇರ್ತೈತಿ. ಮತ್ತು ಲೈಕ್ ಈಗ ತಿಳ್ಕೊಡ್ರಿ, ನೀವು ಎಲೆಕ್ಟ್ರಿಕಲ್ ಪವರ್ ಜೊತೆ ಆಟ ಆಡ್ಬೇಕಂದ್ರೆ ಲೈಕ್ ಡೇರಿಂಗು, ಲೈಕ್ ಧೈರ್ಯನೂ ಜಾಸ್ತಿ ಬೇಕು ಅವರಿಗೆ. ಮತ್ತು ಹಂಗೆ ಲೈಕ್ ಅವ್ರದ್ದು ಜನರಲ್ ಡ್ಯೂಟಿನೇ ಇರ್ತೈತಿ 8 to 5. ಬಟ್ ಎಮರ್ಜೆನ್ಸಿ ಯಾವಾಗ ಬರ್ತೈತಿ ಗೊತ್ತಿರಂಗಿಲ್ಲ. ಲೈಕ್ ಈಗ ನಾವು ಡೆಕ್ ಮ್ಯಾಗ ಏನರ ಕೆಲಸ ಅದು ಮಾಡ್ತಿರ್ತೀವಿ, ಆ ಟೈಮ್ ಒಳಗೆ ಏನರ ವೈರಿಂಗ್ ಅದು ಕಟ್ ಆಯಿತು. ಲೈಕ್ ಈಗ ಮನೆ ಒಳಗಾದ್ರೆ ಹೆಂಗೆ, ಲೈಕ್ 4 ಇಲ್ಲಾಂದ್ರೆ 5 ವೈರ್ ಇರ್ತಾವೆ, ಗೊತ್ತಾಗ್ತೈತಿ ನಮಗೆ ಲೈಕ್ ಯಾವ ವೈರ್ ಒಳಗೆ ಪ್ರಾಬ್ಲಮ್ ಐತೆ ಅಂಥೇಳಿ. ಬಟ್ ಹಡಗಿನೊಳಗೆ ಭಾಳೆಲ್ಲ ವೈರ್ಗಳು ಇರ್ತಾವೆ. ಎಲ್ಲಿ ಯಾವ್ದು ವೈರ್ ಎಲ್ಲಿಂದ ಬಂದೈತಿ ಗೊತ್ತಾಗೋದಿಲ್ಲ ಜಲ್ದಿ. ಮತ್ತು ಲೈಕ್ ಇವ್ರು ಒಬ್ಬರೇ ಇದ್ದಾರೆ, ಎಲ್ಲ ಹಡಗಿನೊಳಗೂ ಒಬ್ಬರೇ ಇರ್ತಾರೆ ETO. ಮತ್ತು ಇವ್ರಿಗೇನಾದರೂ ಪ್ರಾಬ್ಲಮ್ ಆಯ್ತಂದ್ರೆ ಇವ್ರ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾಗ್ತೈತಿ. ಮತ್ತು ಮತ್ತೇನಂದ್ರೆ ಎಲ್ಲಾನು ಲೈಕ್ ಡೆಕ್ ಡಿಪಾರ್ಟ್ಮೆಂಟ್, ಇಂಜಿನ್ ಡಿಪಾರ್ಟ್ಮೆಂಟ್ ಒಳಗೆ ಆಫೀಸರ ಮತ್ತು ಇಂಜಿನಿಯರ್ಗಳ ಫ್ಯಾಮಿಲಿ ಕರ್ಕೊಂಡು ಬರಕ್ಕೆ ನಡೀತೈತಿ, ಇವ್ರಿಗೆ ಅಲೌ ಐತಿ. ಬಟ್ ETOಗೆ ಫ್ಯಾಮಿಲಿ ತೊಗೊಂಡು ಬರಕ್ಕೆ ನಡೆಯೋದಿಲ್ಲ. ಫ್ಯಾಮಿಲಿ ಲೈಕ್ ಆನ್ ಬೋರ್ಡ್ ಅಲೌ ಮಾಡಂಗಿಲ್ಲ ಅವ್ರಿಗೆ. ಮತ್ತು ಇವರು ಕಾಂಟ್ರಾಕ್ಟು ಏನಿದಾವಲ್ಲ ಲೈಕ್ ಮ್ಯಾಕ್ಸ್ 5 ತಿಂಗಳು ಇಲ್ಲಾಂದ್ರೆ 6 ತಿಂಗಳು ಅಷ್ಟೇ ಇರ್ತಾವೆ. ಮತ್ತು ಇವ್ರ ಜಾಬ್ ಏನೈತಲ್ಲ ಒಂದು ಸ್ವಲ್ಪ ರಿಸ್ಕಿ ಜಾಬ್ನೂ ಐತಿ. ಬೈ ನನ್ನ ಎಕ್ಸ್ಪೀರಿಯನ್ಸ್ ಹೇಳತ್ತನ್ನ.
ಮತ್ತು ಇಲ್ಲ ಇವ್ರು ಎಲ್ಲರ ಜೊತೆನೂ ಹೊಂದ್ಕೊಂಡು ಮಾಡ್ಕೊಂಡು ಆ್ಯಸ್ ಅ ಫ್ರೆಂಡ್ ಗತ್ಲೇ ಇರ್ತಾರೆ. ನಾವು ಎಸ್ಪೆಷಲಿ ಇಂಡಿಯನ್ ಕ್ರೂ ಇತ್ತಂದ್ರೆ ಎಲ್ಲನೂ ಲೈಕ್ ನಾವು ಇಂಡಿಯನ್ ಕ್ರೂ ಅವರಿಗೆ ಒಂದು ಪೆಟ್ ನೇಮ್ ಬತ್ತಿ ಸಾಬ್ ಅಂತ ಹೇಳಿ ಕರಿತೇವೆ. ಬೇಸಿಕಲಿ ಚಲೋ ಐತಿ ಜಾಬ್, ಬೆಸ್ಟ್ ಜಾಬ್ ಐತಿ, ಬಟ್ ರಿಸ್ಕ್ನೂ ಐತಿ ಇದ್ರೊಳಗೆ. ರಿಸ್ಕ್ ಏನಂದರೆ ಲೈಕ್ ಇವ್ರು ಒಬ್ಬರೇ ಇರ್ತಾರೋ, ಲೈಕ್ ಇವ್ರಿಗೆ ಏನಾದರೂ ನಾಳೆ ಆನ್ ಬೋರ್ಡ್ ಹೆಲ್ಪ್ ಬೇಕಾಗಿತ್ತಂದ್ರೆ ಇವ್ರದಿವ್ರ ಫೈಂಡ್ ಔಟ್ ಮಾಡ್ಬೇಕಾಗ್ತೈತಿ ಇಷ್ಟ, ಮತ್ತೇನಿಲ್ಲ. ಸೊ ಐ ಹೋಪ್ ವಿಡಿಯೋ ನಿಮಗೆ ಚಲೋ ಅನ್ಸಿತ್ತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿತ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಏನಾದರೂ ಮತ್ತು ನಿಮಗೆ ಡೌಟ್ ಅದು ಇತ್ತಂದ್ರೂ ಹಾಕ್ರಿ ಕಮೆಂಟ್ ಸೆಕ್ಷನ್ ಒಳಗೆ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ.